ಹೊಂದಿಸಿಕೊಂಡ್ರು, ಇದರರ್ಥ ಅವರು ರಾಜಕೀಯವಾಗಿ ದುರ್ಬಲರಾಗಿದ್ದಾರೆ ಅಂತಲ್ಲ. ಈಗಲೂ ಅಷ್ಟೇ ಹುಮ್ಮಸ್ಸಿನಿಂದ ಅಷ್ಟೇ ಆಕ್ಟಿವ್ ಆಗಿ ತನ್ವೀರ್ ಸೇಠ್ ಕೆಲಸ ಮಾಡ್ತಾರೆ. ಸೊ ಹಿಂಗಿರುವಾಗ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ನಲ್ಲಿ ತನ್ವೀರ್ ಸೇಠಿಗೂ ಕೂಡ ಈ ಬಾರಿ ಒಂದು ಅವಕಾಶ ಸಿಕ್ಕೇ ಸಿಗುತ್ತೆ. ಬೇಲೂರು ಗೋಪಾಲಕೃಷ್ಣ. ಸೊ ಈ ಎಲ್ಲ ಹೆಸರುಗಳು ಡಿ ಕೆ ಲಿಸ್ಟ್ ನಲ್ಲಿದೆ. ನಿಮಗೆ ಆರಂಭದಲ್ಲೇ ಹೇಳಿದೆ ನಾನು, ಸಿದ್ದರಾಮಯ್ಯನವರ ಲಿಸ್ಟ್ ನಲ್ಲಿ ಅಹಿಂದ ನಾಯಕರು ಕಾಣಿಸ್ಕೋತಾರೆ. ಡಿ ಕೆ ಶಿವಕುಮಾರ್ ಅವರ ಲಿಸ್ಟ್ ನಲ್ಲಿ ಸೀನಿಯಾರಿಟಿ, ಇನ್ನು ಎಷ್ಟು ವರ್ಷಗಳಿಂದ ಕಾಂಗ್ರೆಸ್ ನಲ್ಲಿದ್ದಾರೆ, ಎಷ್ಟು ಪ್ರಮಾಣದಲ್ಲಿ ಡಿ ಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಹೇಳಿ ಎಷ್ಟು ಬಾರಿ ಜಪ ಮಾಡಿದ್ದಾರೆ, ಪವರ್ ಶೇರಿಂಗ್ ಅನ್ನ ಎಷ್ಟು ಬಾರಿ ಕರ್ನಾಟಕದಲ್ಲಿ ಜೀವಂತಗೊಳಿಸಿದ್ದಾರೆ. ಈ ಎಲ್ಲ ಲೆಕ್ಕಾಚಾರದ ಆಧಾರದ ಮೇಲೆ ಡಿ ಕೆ ಶಿವಕುಮಾರ್ ಒಂದು ಲಿಸ್ಟ್ ಮಾಡಿದ್ದಾರೆ. ಇನ್ನು ಹೈಕಮಾಂಡ್ ನಾಯಕರ ಬಳಿ ಇರುವಂತಹ ಲಿಸ್ಟು ಯಾವ ಮಾನದಂಡದಲ್ಲಿ ರೆಡಿ ಆಗಿರ್ತವೆ? ಒಂದು ಮೈನಾರಿಟಿ, ಮತ್ತೊಂದು ಅಹಿಂದ, ಇನ್ನೊಂದು ಸೀನಿಯಾರಿಟಿ. ಇದರ ಆಧಾರದಲ್ಲಿ ಕಾರಣ ಏನು ಅಂತ ಕೇಳಿದ್ರೆ 2028ಕ್ಕೂ ಎಲೆಕ್ಷನ್ ಮಾಡಬೇಕು. ಆ ಸಂದರ್ಭದಲ್ಲೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು. ಸೊ ಜಾತಿ ಕಾಂಬಿನೇಷನ್ ಆಧಾರದಲ್ಲಿ ರೆಡಿ ಆಗಿರ್ತವೆ. ಎಸ್, ಡಿ ಕೆ ಶಿವಕುಮಾರ್ದಾಯ್ತು, ಸಿದ್ದರಾಮಯ್ಯ ಆಯ್ತು. ಈಗ ಹೈಕಮಾಂಡ್ ಲಿಸ್ಟ್ ಅನ್ನ ನೋಡೋಣ. ಹೈಕಮಾಂಡ್ ಟೀಮಿನಲ್ಲಿ ಯಾರು ಪ್ರಮುಖರು? ವೆರಿ ಇಂಟ್ರೆಸ್ಟಿಂಗ್, ವೆರಿ ಕ್ಯೂರಿಯಾಸಿಟಿ. ಪ್ರಥಮವಾಗಿ ಬರೋದು ಡಾಕ್ಟರ್ ಜಿ ಪರಮೇಶ್ವರ್, ಮಾಜಿ ಗೃಹ ಸಚಿವರು, ಎಕ್ಸ್ ಹೋಮ್ ಮಿನಿಸ್ಟರ್. ಜಿ ಪರಮೇಶ್ವರ್ ಹೈಕಮಾಂಡ್ ನಾಯಕರ ನಡುವಿನ ಸಂಬಂಧ ಸುದೀರ್ಘವಾದದ್ದು ಮತ್ತು ಅತ್ಯಂತ ಶಕ್ತಿಯುತವಾದದ್ದು. ಹಾಗಾಗಿನೇ ನೋಡಿ, ಸಿದ್ದರಾಮಯ್ಯರ ಬಣದಲ್ಲೂ ಬರಲಿಲ್ಲ ಹೆಸರು, ಡಿ ಕೆ ಬಣದಲ್ಲೂ ಬರಲಿಲ್ಲ. ಬಂದಿದ್ದು ಹೈಕಮಾಂಡ್ ನಾಯಕರ ಕೈಯಲ್ಲಿರೋ ಶ್ವೇತಪತ್ರದಲ್ಲಿ. ಸೊ ರೂಪಾ ಶಶಿಧರ್ ಹೆಸರು ಕೂಡ ಹೈಕಮಾಂಡ್ ಲಿಸ್ಟ್ ನಲ್ಲಿದೆ. ಜಿ ಪರಮೇಶ್ವರ್ ಅವರಿಗೆ ಯಾವ ಖಾತೆ ಸಿಗುತ್ತೆ? ಒಂದು ಕಡೆ ಜಿ ಪರಮೇಶ್ವರ್ ಸಾಕಷ್ಟು ಬಾರಿ ಹೇಳಿಕೆಯನ್ನು ಕೊಟ್ಟಿದ್ರು. ಈ ಬಾರಿ ನನಗೆ DCM ಕೊಡೋದಾದ್ರೆ ಕೊಡಿ, ಇಲ್ದಿದ್ರೆ ನನಗೆ ಗೃಹ ಇಲಾಖೆನೇ ಬೇಡ. ಹಠಕ್ಕೆ ಬಿದ್ದಿದ್ರು, ಜಿದ್ದಿಗೆ ಬಿದ್ದವರಂತೆ ಮಾತನಾಡಿದ್ರು. ನಾನು ಅನುಭವಿ, ನಾನು ಕಾಂಗ್ರೆಸ್ಸಿಗೆ ಸೀನಿಯರು, ನನಗೆ ಈ ಬಾರಿ ಒಂದು DCM ಅವಕಾಶ ಕೊಡಿ. ದಲಿತ ಕೋಟಾದಲ್ಲಿ DCM ಸ್ಥಾನ ಸಿಗದೆ ಇದ್ರೆ ನನಗೆ ಹೋಮ್ ಮಿನಿಸ್ಟರ್ ಸ್ಥಾನನೂ ಬೇಡ, ಗೃಹ ಖಾತೆನೂ ಬೇಕಾದ್ರೆ ನೀವೇ ಇಟ್ಕೊಳ್ಳಿ, ಕೊಡೋದಾದ್ರೆ DCM ಕೊಡಿ. ಹಠಕ್ಕ ಬಿದ್ದವರ ಹಾಗೆ ಬೇಡಿಕೆ ಇಟ್ಟಿದ್ರು, ತನ್ನ ಇಂಗಿತವನ್ನು ವ್ಯಕ್ತಪಡಿಸಿದ್ರು. ಸೊ ಹೈಕಮಾಂಡ್ ತನ್ನ ಲಿಸ್ಟ್ ನಲ್ಲಿ ಜಿ ಪರಮೇಶ್ವರ್ ಅವರ ಹೆಸರನ್ನ ಇಟ್ಕೊಂಡಿದೆ. ಯಾವ ಖಾತೆ ಕೊಡ್ತಾರೆ ಅನ್ನೋದು ಕ್ಯೂರಿಯಾಸಿಟಿ. ಇನ್ನು ಮುಂದಕ್ಕೆ ಬಿ ನಾಗೇಂದ್ರ ಬಳ್ಳಾರಿ, ಇನ್ನು ಕಂಪ್ಲಿ ಗಣೇಶ್ ನಾಗೇಂದ್ರ ಅಥವಾ ಕಂಪ್ಲಿ ಗಣೇಶ್, ಇನ್ನು UT ಖಾದರ್ ಕರಾವಳಿ ಭಾಗ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ. ಈ ಹಿಂದೆಯೂ ಕೂಡ ಆ ಇಲಾಖೆಯನ್ನು ನಿಭಾಯಿಸಿದೆ. ಬಿ ನಾಗೇಂದ್ರ ವಿಚಾರ ಹೇಳುವಾಗ ಒಂದಷ್ಟು ಮಾತನಾಡಲೇಬೇಕು. ವಾಲ್ಮೀಕಿ ಹಗರಣದಲ್ಲಿ ಅಧಿಕಾರಿಯೊಬ್ಬ, ಬ್ಯಾಂಕ್ ನೌಕರನೊಬ್ಬ ಆತ್ಮಹತ್ಯೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಡೆತ್ ನೋಟ್ ಒಂದನ್ನು ಬರೆದಿಟ್ಟು ಸಾಯ್ತಾರೆ. ನನ್ನ ಸಾವಿಗೆ ಕಾರಣ ನನಗೆ ನೀಡಲಾದ ಟಾರ್ಚರ್. ವಾಲ್ಮೀಕಿ ಹಗರಣ ಬಹುದೊಡ್ಡ ಹಗರಣ. ಒಂದು ಸಮುದಾಯಕ್ಕೆ ಸೇರಬೇಕಾದ ಹಣವನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅನ್ನೋ ಎಲಿಗೇಷನ್ ಇತ್ತು, ಆರೋಪ ಇತ್ತು. ಆ ಕಾರಣಕ್ಕೋಸ್ಕರ ಬಿ ನಾಗೇಂದ್ರ ರಾಜೀನಾಮೆ ಕೊಡಬೇಕಾದಂತಹ ಪ್ರಹಸನಗಳೆದುರಾಯಿತು. ಅದಾದ ನಂತರ ಬಿಡಿ, ಸಾಕಷ್ಟು ಪೊಲಿಟಿಕಲ್ ಹೈಡ್ರಾಮಾಗಳು ನಡೆದು ಹೋಯಿತು. ಈಗ DK ಕ್ಯಾಬಿನೆಟ್ ನಲ್ಲಿ ಮತ್ತೆ ಅವರಿಗೆ ಸಚಿವ ಸ್ಥಾನ ಸಿಗುತ್ತಾ? ಬಿ ನಾಗೇಂದ್ರ ಮತ್ತೆ ಮಿನಿಸ್ಟರ್ ಆಗ್ತಾರ? ಸಿದ್ದರಾಮಯ್ಯರ ಕ್ಯಾಬಿನೆಟ್ ನಲ್ಲಿ KN ರಾಜಣ್ಣ ರಾಜೀನಾಮೆ ಕೊಡುವುದಕ್ಕೂ 3 ತಿಂಗಳ ಹಿಂದೆ ಬಿ ನಾಗೇಂದ್ರ ಮತ್ತೆ ಸಿದ್ದರಾಮಯ್ಯರ ಕ್ಯಾಬಿನೆಟ್ ನಲ್ಲಿ ಮಿನಿಸ್ಟರ್ ಆಗ್ತಾರೆ ಅನ್ನೋ ಒಂದು ಚರ್ಚೆ ಇತ್ತು, ತೆಳುವಾದ ಚರ್ಚೆ. ಆದ್ರೆ ಆ ಚರ್ಚೆ ಸುದೀರ್ಘ ಆಗಿರ್ಲಿಲ್ಲ, ಕ್ಷೀಣಿಸ್ತಾ ಹೋಯಿತು. ಸೊ DK ಶಿವಕುಮಾರ್ ಅವರ ಎರಾದಲ್ಲಿ ಬಿ ನಾಗೇಂದ್ರಗೆ ವರ ಸಿಗುತ್ತಾ? ಇನ್ನು ಬಿ ನಾಗೇಂದ್ರ ಯಾರು ಬಣ ಅಂತ ಕೇಳಿದ್ರೆ ಅವಕಾಶಕ್ಕೆ ತಕ್ಕನ ಹಾಗೆ ಬಿ ನಾಗೇಂದ್ರರು ಬದಲಾಗ್ತಾರೆ. ಸಿದ್ದರಾಮಯ್ಯರ ಭುಜದ ಪಕ್ಕದಲ್ಲೂ ನಿಂತ್ಕೊತಾರೆ, DK ಶಿವಕುಮಾರ್ ಅವರ ಭುಜದ ಪಕ್ಕದಲ್ಲೂ ನಿಂತ್ಕೊತಾರೆ.
ಇನ್ನು ಬಳ್ಳಾರಿಯಲ್ಲಿ ಸ್ವಲ್ಪ ಸಂಪನ್ಮೂಲ ಇರುವಂತಹ, ಅಂದ್ರೆ ಜೋಬಲ್ ಸ್ವಲ್ಪ ಇಟ್ಕೊಂಡಿರೋ ವ್ಯಕ್ತಿ ಅಂತ. ಹೈಕಮಾಂಡ್ ಟೀಮಿನಲ್ಲಿ ಎಂ ಕೃಷ್ಣಪ್ಪ ಬರ್ತಾರೆ, ಪ್ರಿಯಾ ಕೃಷ್ಣ ಸಾಹುಕಾರ ಬಿಟ್ಟು. ಇನ್ನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದವರು ಕೃಷ್ಣ ಬೈರೇಗೌಡರು, ಲಂಡನ್ ಗೌಡ್ರು ಅಂತ ಕರೀತೀವಿ. ಅವರಿಗೂ ಕೂಡ ಹೈಕಮಾಂಡ್ ಲಿಸ್ಟ್ ನಲ್ಲೊಂದು ಸ್ಥಾನ ಇದೆ. ಎಂ ಕೃಷ್ಣಪ್ಪನವ್ರನ್ನ ಈ ಬಾರಿ ಮಿನಿಸ್ಟರ್ ಮಾಡಬೇಕು ಪ್ರಿಯಾ ಕೃಷ್ಣ. ಅವ್ರ ತಂದೆಯೂ ಕೂಡ MLA ಆಗಿದ್ದವರು, ಎಲ್ಲದರಲ್ಲೂ ಕೂಡ ಸ್ವಲ್ಪ ಗಟ್ಟಿ ಇರೋ ಮನುಷ್ಯ. ಈ ಮನುಷ್ಯನಿಗೆ DK ಕ್ಯಾಬಿನೆಟ್ ನಲ್ಲೊಂದು ಸಚಿವ ಸ್ಥಾನ ಸಿಕ್ಕಿಬಿಟ್ರೆ ಕ್ಯಾಬಿನೆಟ್ ನ ಬ್ಯೂಟಿ ಹೆಚ್ಚುತ್ತೆ ಅನ್ನೋ ಕಾರಣಕ್ಕೋಸ್ಕರ ಪ್ರಿಯಾ ಕೃಷ್ಣರನ್ನು ಕೂಡ ಈ ಬಾರಿ ಸಚಿವರನ್ನಾಗಿ ಮಾಡಬೇಕು ಅನ್ನೋದು ಆ ಸಮುದಾಯದ ಒತ್ತಡ. ಮಾಡ್ತಾರೆ ಅನ್ನೋದು ಪ್ರಿಯಾ ಕೃಷ್ಣ ಅವರ ಅಭಿಪ್ರಾಯ, ಮಾಡಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ. ಈ ಮೂರರಲ್ಲಿ ಯಾವ್ದು ನಡೆಯುತ್ತೆ ಪ್ರಾಕ್ಟಿಕಲ್ ನೋಡೋಣ. ಇನ್ನು ಕೃಷ್ಣ ಬೈರೇಗೌಡ ಕಂದಾಯ ಇಲಾಖೆಯನ್ನು ಎಷ್ಟು ಸೊಗಸಾಗಿ ನಿಭಾಯಿಸಿದವರು ಅವರು. ಹಾಸನ ಎನ್ನುವ ಜಿಲ್ಲೆಯನ್ನ ರಾಜಣ್ಣ ನಿಭಾಯಿಸ್ತಾ ಇದ್ರು. ಯಾಕೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅಂತ ಹೇಳಿ ರಾಜಣ್ಣರನ್ನ ಸೈಡಿಗೆ ಇಳಿಸ್ಬಿಟ್ಟು ಬೈರೇಗೌಡರನ್ನ ಹಾಸನಕ್ಕೆ ಬಿಟ್ರು. ಹೋಗಿ ನೋಡ್ಕೊಳ್ಳಿ ಅಂತ. ಹಾಸನ ಎಂಬ ಉತ್ಸವವನ್ನ ನಿಭಾಯಿಸಿದ ರೀತಿ ವೆರಿ ಬ್ಯೂಟಿಫುಲ್. ಆ ಕೃಷ್ಣ ಬೈರೇಗೌಡರು ಕಂದಾಯ ಇಲಾಖೆಯನ್ನು ಕೂಡ ಅತ್ಯಂತ ಪ್ರಬುದ್ಧವಾಗಿ ನಿಭಾಯಿಸಿದರು. ಆಡಳಿತಾತ್ಮಕ ಯಾವುದೇ ಪ್ರಮಾದಗಳನ್ನ ಮಾಡದೆ, ಆಡಳಿತಾತ್ಮಕವಾದ ಯಾವುದೇ ವೈಫಲ್ಯತೆಗಳನ್ನ ಬಿಟ್ಟು ಕೊಡದೆ, ತನ್ನ ಇಲಾಖೆಯೂ ದುರ್ಬಲ ಅಲ್ಲ, ತಾನು ದುರ್ಬಲ ಅಲ್ಲ ಅನ್ನೋದನ್ನ ಸಾಬೀತುಪಡಿಸಿದ ಒಬ್ಬ ಬುದ್ಧಿವಂತ ಇಂಟೆಲೆಕ್ಚುವಲ್ ಪಾಲಿಟಿಷಿಯನ್ ಕೃಷ್ಣ ಬೈರೇಗೌಡ. ದೇರ್ ಇಸ್ ನೋ ಡೌಟ್. ನಿಸ್ಸಂಶಯವಾಗಿ ಕೃಷ್ಣ ಬೈರೇಗೌಡರು ಈ ಬಾರಿ DK ಕ್ಯಾಬಿನೆಟ್ ನಲ್ಲಿ ಆಯಕಟ್ಟಿನ ಇಲಾಖೆಯನ್ನೇ ನಿಭಾಯಿಸುವ ಮಿನಿಸ್ಟರ್ ಆಗ್ತಾರೆ ಅನ್ನೋ ಚರ್ಚೆಗಳಿದೆ. ಆಗುತ್ತಾ ನೋಡೋಣ. ಇನ್ನು ಮುಂದಿನದ್ದು ಶರತ್ ಬಚ್ಚೇಗೌಡರು ಜೊತೆಗೆ ಪ್ರಿಯಾಂಕ್ ಖರ್ಗೆ, ITBT ಸಚಿವರಾಗಿದ್ದವರು, ಈಗ ಮಾಜಿ ಸಚಿವರು. ಶರತ್ ಬಚ್ಚೇಗೌಡ ಇವರಿಗೊಂದು ಅವಕಾಶ ಕೊಡಲೇಬೇಕು ಅಂತ ಹೇಳಿ ಹೈಕಮಾಂಡ್ ನಾಯಕರು ತನ್ನ ಲೀಸ್ಟ್ ನಲ್ಲಿ ಹೆಸರನ್ನ ಉಲ್ಲೇಖ ಮಾಡಿಕೊಂಡಿಟ್ಟಿದ್ದಾರೆ. 11-11-11 ಸೂತ್ರ ಪ್ರಯೋಗ ಸರಿಯಾದ ರೀತಿಯಲ್ಲಿ ಆಗಿದ್ದೇ ಆದಲ್ಲಿ ಶರತ್ ಬಚ್ಚೇಗೌಡರಿಗೂ ಕೂಡ ಅವಕಾಶ ಸಿಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಪ್ರಿಯಾಂಕ್ ಖರ್ಗೆ ಯಾವುದೇ ಇಲಾಖೆಯನ್ನು ಕೊಡಿ, ಅವರಿಗೆ ಹೋಮ್ ಅಥವಾ ಗೃಹ ಇಲಾಖೆಯನ್ನು ಕೊಡಬೇಡಿ ಅನ್ನೋದು ಕಾಂಗ್ರೆಸ್ನಲ್ಲೇ ಅನೇಕರ ಅಭಿಪ್ರಾಯ. ಅದ್ಯಾಕೋ ಏನೋ ಗೊತ್ತಿಲ್ಲ. ಅವರ ವ್ಯಕ್ತಿತ್ವಗಳು ಅವರಿಗೆ ಗೃಹ ಇಲಾಖೆಯನ್ನು ಕೊಡಬಾರದು ಅಂತ ಹೇಳಿ ಸಂದೇಶವನ್ನು ಕಳುಹಿಸಿದೆಯೋ ಗೊತ್ತಿಲ್ಲ. ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದವರು, ITBT ಇಲಾಖೆಯಲ್ಲಿ ಅನೇಕ ಬದಲಾವಣೆಯನ್ನು ತರಬೇಕು, ಒಂದು ಕ್ರಾಂತಿ ಸೃಷ್ಟಿ ಮಾಡಬೇಕು ಎನ್ನುವಂತಹ ಹಠಕ್ಕೆ ಬಿದ್ದು ಆ ಇಲಾಖೆಯನ್ನು ಗಿಟ್ಟಿಸಿಕೊಂಡವರು. ಅವರು ಕೂಡ DK ಬಣದಲ್ಲೂ ಕಾಣಿಸಿಕೊಂಡಿಲ್ಲ, ಸಿದ್ದರಾಮಯ್ಯರ ಬಣದಲ್ಲೂ ಕಾಣಿಸಿಕೊಂಡಿಲ್ಲ. ಅಂದ್ರೆ ಅವರ ಲೀಸ್ಟ್ ನಲ್ಲಿ ಕಾಣಿಸ್ಕೊಂಡಿಲ್ಲ. ಅದರರ್ಥ ಅವರು ಸಿದ್ದರಾಮಯ್ಯರ ಬಣದವರಲ್ಲ ಅಂತಲ್ಲ. ಪ್ರಮುಖರು ಪ್ರಿಯಾಂಕ್ ಖರ್ಗೆಯೂ ಕೂಡ ಹೌದು. ಆದ್ರೆ